ಪ್ರಚಲಿತ ವಿದ್ಯಮಾನಗಳು 28 ಜುಲೈ 2025 ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ. ಹೂ ಹ್ಯಾಸ್ ಬಿಕಮ್ ದ ಸೆಕೆಂಡ್ ಓಲ್ಡೆಸ್ಟ್ ವುಮೆನ್ ಟು ವಿನ್ ಎ WTA ಸಿಂಗಲ್ಸ್ ಮ್ಯಾಚ್? WTA ಸಿಂಗಲ್ಸ್ ಪಂದ್ಯದಲ್ಲಿ ಗೆಲುವು ಗಳಿಸಿದ ಎರಡನೇ ಅತಿದೊಡ್ಡ ವಯಸ್ಸಿನ ಮಹಿಳೆ ಯಾರು? ಸರಿಯಾದ ಉತ್ತರ ವಿನಸ್ ವಿಲಿಯಮ್ಸ್. 44 ವರ್ಷದ ವಯಸ್ಸಿನಲ್ಲಿ ವಿನಸ್ ವಿಲಿಯಮ್ಸ್ WTA ಸಿಂಗಲ್ಸ್ ಪಂದ್ಯ ಗೆದ್ದ ಎರಡನೇ ಅತಿದೊಡ್ಡ ಮಹಿಳೆ ಆದರು. ಪ್ರತಿ ವರ್ಷ ಅಂತಾರಾಷ್ಟ್ರೀಯ ನ್ಯಾಯಾಂಗ ಕಲ್ಯಾಣ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ 25 ಜುಲೈ. ಪ್ರತಿ ವರ್ಷ ಜುಲೈ 25ರಂದು ನ್ಯಾಯಾಧಿಕಾರಿಗಳ ಮಾನಸಿಕ ಮತ್ತು ಭಾವನಾತ್ಮಕ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. SBI ವರದಿ ಪ್ರಕಾರ ಯಾವ ರಾಜ್ಯದಲ್ಲಿ ಅತ್ಯಧಿಕ ಸಕ್ರಿಯ GST ತೆರಿಗೆದಾರರಿದ್ದಾರೆ? ಸರಿಯಾದ ಉತ್ತರ ಉತ್ತರ ಪ್ರದೇಶ. ಉತ್ತರ ಪ್ರದೇಶದಲ್ಲಿ GST ಪಾವತಿದಾರರ ಸಂಖ್ಯೆ ಹೆಚ್ಚಿದ್ದು, ಇದು ಇಂಡಸ್ಟ್ರಿ ಮತ್ತು ವ್ಯಾವಹಾರಿಕ ಪ್ರಗತಿಯನ್ನು ತೋರಿಸುತ್ತದೆ. ಭಾರತೀಯ ವಾಯುಪಡೆ MiG-21 ಯುದ್ಧ ವಿಮಾನಗಳು ಯಾವ ವೇಳೆಗೆ ನಿವೃತ್ತಿಯಾಗಲಿವೆ? ಸರಿಯಾದ ಉತ್ತರ ಸೆಪ್ಟೆಂಬರ್ 2025. ಕಾರ್ಗಿಲ್ ಹುತಾತ್ಮರ ಸ್ಮರಣಾರ್ಥ ಶೌರ್ಯ ವಾಟಿಕಾವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗುತ್ತದೆ? ಸರಿಯಾದ ಉತ್ತರ ರಾಜಸ್ಥಾನ. ಸಾಚಾ ವಿರಲ್ 2025 ಎಂಬ ಮಳೆಯ ಸಾಂಸ್ಕೃತಿಕ ಉತ್ಸವ ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ಸರಿಯಾದ ಉತ್ತರ ತಮಿಳುನಾಡು. ಭಾರತೀಯ ನೌಕಾಪಡೆಯ ಹೊಸ ಬೇಸ್ ಎಲ್ಲೆಲ್ಲಿ ಸ್ಥಾಪನೆಯಾಗಲಿದೆ? ಸರಿಯಾದ ಉತ್ತರ ಲಕ್ಷದ್ವೀಪ್. ಯುರೋಪಿಯನ್ ಯೂನಿಯನ್ ನಿರ್ಬಂಧ ಹೇರಿದ ಭಾರತೀಯ ರೋಸ್ ನೆಫ್ಟ್ ರಿಫೈನರಿ ಯಾವ ರಾಜ್ಯದಲ್ಲಿ ಇದೆ? ಸರಿಯಾದ ಉತ್ತರ ಗುಜರಾತ್. ಹಾಲು ಉತ್ಪಾದನೆ ಉತ್ತೇಜಿಸಲು ಯಾವ ರಾಜ್ಯದಲ್ಲಿ ಹಾಲು ಸಬ್ಸಿಡಿ ಯೋಜನೆ ಆರಂಭವಾಗಿದೆ? ಅಸ್ಸಾಂ. ವಿಪುಲ್ ಮನುಭಾಯ್ ಪಂಚೌಲಿ ಅವರನ್ನು ಯಾವ ರಾಜ್ಯದ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕ ಮಾಡಲಾಗಿದೆ? ಬಿಹಾರ. ಸ್ಲೀಪಿಂಗ್ ಪ್ರಿನ್ಸ್ ಎಂಬ ಹೆಸರಿನಿಂದ ಪ್ರಸಿದ್ಧರಾದ ಪ್ರಿನ್ಸ್ ಅಲ್ ವಲೀದ್ ಯಾವ ದೇಶಕ್ಕೆ ಸೇರಿದವರು? ಸರಿಯಾದ ಉತ್ತರ ಸೌದಿ ಅರೇಬಿಯಾ. ಅಂತಾರಾಷ್ಟ್ರೀಯ ಸೌರ ಮಹಾಸಂಘದ 7ನೇ ಏಷ್ಯಾ ಪೆಸಿಫಿಕ್ ಪ್ರಾದೇಶಿಕ ಸಭೆ ಎಲ್ಲಿ ನಡೆದಿತ್ತು? ಕೊಲಂಬೋ. ಭಾರತೀಯ ಜೀವ ವಿಮಾ ನಿಗಮದ ಹೊಸ CEO ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಸರಿಯಾದ ಉತ್ತರ ಆರ್ ದೊರೈಸ್ವಾಮಿ. ಆರ್ ದೊರೈಸ್ವಾಮಿಯನ್ನು LICಯ ಹೊಸ CEO ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಕ ಮಾಡಲಾಗಿದೆ. WPL ಫ್ರಾಂಚೈಸಿ UP ವಾರಿಯರ್ಸ್ ತಂಡದ ಮುಖ್ಯ ಕೋಚ್ ಆಗಿ ಯಾರನ್ನು ನೇಮಕ ಮಾಡಲಾಗಿದೆ? ಸರಿಯಾದ ಉತ್ತರ ಅಭಿಷೇಕ್ ನಾಯರ್. ಒನ್ ಟೈಮ್ ರೆಗ್ಯುಲೈಸೇಷನ್ ಸ್ಕೀಮ್ 2025 ಅನ್ನು ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ಆರಂಭಿಸಲಾಗಿದೆ? ಸರಿಯಾದ ಉತ್ತರ ಪುದುಚೇರಿ. ನೋಡೋಣ, ಈ ಪ್ರಶ್ನೆಗೆ ಉತ್ತರಿಸಿ. ಭಾರತೀಯ ನೌಕಾಪಡೆಯ ಹೊಸ ಬೇಸ್ ಎಲ್ಲೆಲ್ಲಿ ಸ್ಥಾಪನೆಯಾಗಲಿದೆ? ಸರಿ ಉತ್ತರ ಕಮೆಂಟ್ ಮಾಡಿ. ಪ್ರತಿದಿನದ ಕರೆಂಟ್ ಅಫೇರ್ಸ್ಗಾಗಿ ಗುಡ್ ಇನ್ಫೋ ಕನ್ನಡ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.